ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಇರುವ ದಿನಾಂಕ 26/12/2025 ಶುಕ್ರವಾರ ದಿನದಂದು ತಹಸೀಲ್ದಾರ್ ಆಫೀಸ್ ಎದುರುಗಡೆ ಮಹಾತ್ಮ ಗಾಂಧಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ಇಟ್ಟುಕೊಂಡು 4ನೇ ದಿನದ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಕೃಷಿ ಅಖಂಡ ಕರ್ನಾಟಕ ರೈತ ಸಂಘ ಪ್ರಮುಖ ಬೇಡಿಕೆಗಳು ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ರೈತರು ಬೆಳೆದ ಗೋವಿನ ಜೋಳ ಖರೀದಿ ಕೇಂದ್ರವನ್ನು ಕೂಡಲೇ ಪ್ರಾರಂಭಿಸುವುದು, ಖರೀದಿ ಮಾಡಿದ ಸ್ಥಳದಲ್ಲಿ ರೈತರ ಗೋವಿನ ಜೋಳ ತೆಗೆದುಕೊಳ್ಳಬೇಕು. ಖರೀದಿ ಕೇಂದ್ರದಿಂದ ಬೇರೆ ಕಡೆಗೆ ಗೋವಿನ ಜೋಳವನ್ನು ರೈತರ ಸಾಗಿಸಬೇಕಾದ್ರೆ ಸಾಗಾಣಿಕೆ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು. ಕೆಎಂಎಫ್ನಿಂದ ಈಗಾಗಲೇ ಶಿಗ್ಗಾಂವ್ ತಾಲೂಕಿನಲ್ಲಿ 2191 ಜನ ರೈತರ ಗೋವಿನ ಜೋಳ ಖರೀದಿ ಮಾಡಲಿಕ್ಕೆ ನೋಂದಣಿ ಮಾಡಿಸಿದ್ದು, ರೈತರ ಗೋವಿನ ಜೋಳವನ್ನು ಶಿಗ್ಗಾಂವ್ ಖರೀದಿ ಮಾಡಬೇಕು ಮತ್ತು ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕು ಘಟಕ ಶಿಗ್ಗಾಂವ್ ತಾಲೂಕು ನೊಂದ ರೈತ ಪಡೆ, ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿವಿಧ ರೈತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಅಹೋರಾತ್ರಿಯ ಧರಣಿ ಮಾಡಲಾಗಿದೆ. ಪ್ರಮುಖ ಬೇಡಿಕೆಗಳನ್ನು ನೋಡುವುದಾದರೆ, ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ರೈತರು ಬೆಳೆದ ಗೋವಿನ ಜೋಳ ಖರೀದಿ ಕೇಂದ್ರವನ್ನ ಕೂಡಲೇ ಪ್ರಾರಂಭಿಸುವುದು, ಖರೀದಿ ಮಾಡಿದ ಸ್ಥಳದಲ್ಲಿ ರೈತರ ಗೋವಿನ ಜೋಳ ತೆಗೆದುಕೊಳ್ಳಬೇಕು. ಖರೀದಿ ಕೇಂದ್ರದಿಂದ ಬೇರೆ ಕಡೆಗೆ ಗೋವಿನ ಜೋಳವನ್ನು ರೈತರು ಸಾಗಿಸಬೇಕಾದರೆ ಸಾಗಾಣಿಕೆ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು. ಕೆಎಂಎಫ್ನಿಂದ ಈಗಾಗಲೇ ಶಿಗ್ಗಾವಿ ತಾಲೂಕಿನಲ್ಲಿ 2191 ಜನ ರೈತರ ಗೋವಿನ ಜೋಳ ಖರೀದಿ ಮಾಡಲಿಕ್ಕೆ ಮಾಡಿಸಿದ್ದು, ಸದರಿ ರೈತರ ಗೋವಿನ ಜೋಳವನ್ನು ಶಿಗ್ಗಾವಿಯಲ್ಲಿಯೇ ಖರೀದಿ ಮಾಡಬೇಕು ಹಾಗೂ ಗೋವಿನ ಜೋಳ ಖರೀದಿಗಾಗಿ ನೋಂದಣಿಯನ್ನ ಮುಂದುವರಿಸಬೇಕು. 2025-26ನೇ ಸಾಲಿನ ಬೆಳೆ ವಿಮೆ ಪರಿಹಾರ ಮತ್ತು ಬಿಡುಗಡೆ ಆಗಲೇಬೇಕು. 2025-26ನೇ ಸಾಲಿನ ಬೆಳೆ ಹಾನಿ ಪರಿಹಾರ ಮತ್ತು ಮೊತ್ತವು ಕೆಲವು ರೈತರಿಗೆ ಇದರಲ್ಲಿ ಪ್ರಾರ್ಥನೆ ಮಾಡದೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೈತರಿಗೂ ಜಮೆ ಮಾಡಲೇಬೇಕು. ನಾವು ಇವತ್ತಿಗೆ 4 ದಿವಸ ಧರಣಿ ಸತ್ಯಾಗ್ರಹ, ಚಳಿ ಮಳೆ ಎನ್ನದೇ ಸತ್ಯಾಗ್ರಹ ನೋಡಿದ್ದೇವೆ. ಆದರೆ ರೈತರು ಬಹಳ ದುರ್ಬುದ್ಧಿಯಿಂದ ವರ್ತಿಸ್ತಾರೆ. ಅವ್ರು ರೈತರು ಬಂದು ನಮ್ಮ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತು ಈ ಸರ್ಕಾರಕ್ಕೆ ಗಮನ ಸೆಳೆಯುವಂತ ಅರ್ಥ ನಾಳೆಯಿಂದ ಶುರು ಮಾಡ್ತೀವಿ. ನಾವು ಹಾವೇರಿ ಜಿಲ್ಲೆಯಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡುವಂತೆ ಒತ್ತಾಯಿಸಿ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಎಲ್ಲ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಇವತ್ತಿನ ನಮ್ಮ ಹೋರಾಟ 4ನೇ ದಿವಸಕ್ಕೆ ಕಾಲಿಟ್ಟಿದೆ. ನಮ್ಮ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡದೆ ಹೊರತು, ಆದೇಶ ಮಾಡದೆ ಹೊರತು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ನಮ್ಮ ಹೋರಾಟ ಮುಂದುವರಿತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನು ಹಿಂತೆಗೆಯುವುದಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಹಾವೇರಿ ಉತ್ತರ ಭಾಗದ ಶಿಗ್ಗಾಂವ್ ನಗರದಲ್ಲಿ ಶಿಗ್ಗಾಂವ್ ಸಾಣೂರು ಕೇಂದ್ರ ಸ್ಥಾನ ಇಟ್ಟುಕೊಂಡು ಶಿಗ್ಗಾಂವ್ ಕೇಂದ್ರದಲ್ಲಿ, ಶಿಗ್ಗಾಂವ್ ತಾಲೂಕಾ ಕೇಂದ್ರದಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಲೇಬೇಕು ಅಂತಕ್ಕಂಥ ವಿಚಾರವನ್ನ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಕೂಗಿಗೆ, ರಾಜ್ಯ ಸರ್ಕಾರ ನಮ್ಮ ಕೂಗಿಗೆ ಧ್ವನಿಗೂಡದೆ ನಿರ್ಲಕ್ಷ್ಯತೆ ವಹಿಸಿದರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೂಪವನ್ನು ಪಡೆತಕ್ಕಂಥ ಸಾಧ್ಯತೆ ಇದೆ. ಆದ್ದರಿಂದ ಇವತ್ತ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ, ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷನಾದ ಮಂಜುನಾಥ ಕಂಕ್ರೋಡ್ ಅವರು ಈ ಖರೀದಿ ಕೇಂದ್ರದ ಬಗ್ಗೆ ಸವಿಸ್ತಾರವಾಗಿ 2 ಮಾತುಗಳನ್ನು ಹೇಳಬಯಸುತ್ತೀನಿ. ಏನಂದರೆ, ಕರ್ನಾಟಕ ಸರ್ಕಾರಕ್ಕೆ ಕಿವಿನೂ ಇಲ್ಲ, ಮೂಗು ಇಲ್ಲ, ಕಣ್ಣೂ ಇಲ್ಲ. ರೈತರ ಮೂಗಿಗೆ ತುಪ್ಪ ಒರೆಸುವಂಥ ಈ ನೀಚ ಸರ್ಕಾರ ನಮಗೆ ಮೂಗಿ ತುಪ್ಪ ಒರೆಸಕತ್ತೈತಿ. ನಮ್ಗೆ ಏನು ಬೇಕಾಗಿತ್ತು? ಹೊಟ್ಟಿಗೆ ಒಂದು ತುತ್ತ ಅನ್ನ ಬೇಕಾಗಿತ್ತು. ರೈತರಿಗೆ ಏನು ಬೇಕಾಗಿತ್ತು? ಬೆಳೆದಂಥ ಬೆಳೆಗೆ, ನಾವು ಇಲ್ಲಿ ಬೆಳೆದಂಥ ಬೆಳೆಯನ್ನು ಶಿಕಾರಿಪುರಕ್ಕೆ ಹಾಕೊಯ್ಬೇಕು ಮತ್ತು ಧಾರವಾಡ ಕೆಎಂಎಫ್ಗೆ ಹಾಕೊಯ್ಬೇಕು. ಇಲ್ಲಿ ಬೆಳೆದಂಥ ರೈತರ ಗೋವಿನ ಜೋಳವನ್ನು APMC ಮಾರ್ಕೆಟಿನಲ್ಲಿ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು. ಒಂದು ವೇಳೆ ಸ್ಥಾಪನೆ ಮಾಡದಿದ್ದರೆ ಇವರು ರಪ್ಪು ಬಿಡೋಂಗಿಲ್ಲ, ರಾಜ್ಯ ಸರ್ಕಾರ ಇವರು ರಪ್ಪು ಬಿಡೋಂಗಿಲ್ಲ. ಖರೀದಿ ಕೇಂದ್ರ ತಗೋತೇವೆ. ಮುಂದಿನ ದಿನಮಾನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕನ್ನೋದು ನಮಗೆ ಗೊತ್ತೈತೆ. ರೈತರಿಗೆ, ನಾವು ರೈತರು ಭೂಮಿ ಒಳಗೆ ನಾವು ದುಡಿದು ಹಗಲು ರಾತ್ರಿ ಚಳಿ ಅನ್ನದೆ ದುಡಿದು ಇವರ ಹೊಟ್ಟೆ ತುಂಬಿಸಾಕ ನಾವು ಬಂದಿವೆ. ಅಪ್ಪ, ಒಂದು ಕಡ್ಡಿ ಪಟ್ಟಿಗೆ ಬೆಲೆ MRP ಬೆಲೆ ಇತ್ತು 1 ರೂಪಾಯಿ. ಅದೇ ರೀತಿಯಾಗಿ ರೈತ ಬೆಳೆದಂಥ ಬೆಳೆಗಳಿಗೆ MRP ರೇಟ್ ಕೊಡಪ್ಪ, ನಿಮ್ಮ ಸರ್ಕಾರಕ್ಕೆ ನಾವು ಸಾಲ ಕೊಡ್ತೇವೆ. ರೈತರಿಗೆ ತಲೆ ಮೇಲೆ ತುಪ್ಪ ಅವ್ರು ಸಿಂತ ಯಾಕೆ ಕೆಲಸ ಮಾಡಕತ್ತೀರಪ್ಪ? ಇತ್ತಾದ್ರೆ ಒಟ್ಟು ಕಿತ್ತಾದ್ರೆ ಜಿಲ್ಲಾಡಳಿತವರು ಒಬ್ಬರು ಬಂದಾರೆ. ಇಲ್ಲಿಗೆ 4 ದಿವಸ ಇವತ್ತಿಗೆ ನಾವು ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ಮಾಡಕತ್ತೀವಿ. ದಂಡಿಯಲ್ಲಿ ನಮ್ಮ ಮೈ ಎಲ್ಲ ಒಂದು ಥರ ಏನೇನಾಗ್ಯಾವಂತಂದ್ರೆ ಮತ್ತೆ ಹೇಳ್ತೈತಿ. ಯಾವ ಹೊಟ್ಟೆ ಮತ್ತೆ ಹೇಳ್ತೈತೋ ಹೇಳ್ತು ಬರ್ತಂಗಲ್ಲ, ಮತ್ತೆ ಮಾತ್ರ ಒಂದು ರೈತರದ್ದು ಇದು ನೋಡಿರಲ್ಲ ಮೆರ್ಕೋಲ, ಆ ಮೆರ್ಕೋಲ ಹಾಕಿ ಹಿಂಗೆ ಎಳಿತೀವಿ ನಿಮ್ಮನ್ನ
ನಿಮ್ಮನ್ನ ಹಿಂಗೆ ಹೇಳ್ತೀವಿ, ಅವಾಗ ಹೇಳ್ದ ನಿಮಗೆ ಬುದ್ಧಿ ಬರ್ತೈತಿ. ಅದೇ ತನಕ ನಿಮ್ಗೆ ಬುದ್ಧಿ ಬರಲ್ಲ. ದಯಮಾಡಿ ನಮ್ಮ ರೈತರ ಕೂಗಿಗೆ ನೀವು ಬೆಲೆ ಕೊಟ್ಟು ಸಿಕ್ಕಾ ಮತ್ತು ಸವಣೂರು ಮತ್ತು ಹಾವೇರಿ ಜಿಲ್ಲಾ ಆಡಳಿತದೊಳಗೆ ಆಯಾ ತಾಲೂಕುಗಳ ಖರೀದಿ ಕೇಂದ್ರ ಮಾಡಬೇಕಂತೇಳಿ ನಿಮ್ಮಲ್ಲಿ ಖಂಡನೆ ಖಂಡನೆ ಖಂಡನೆ. ಹೇಳಿದಾಗೆ ನಾವು ಕೂತ್ಕೊಂಡು 4 ದಿನ ಆಯಿತು ಅಹೋರಾತ್ರಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾಡಳಿತ ಆಗಲಿ, ತಾಲೂಕು ದಂಡಾಧಿಕಾರಿ ಆಗಲಿ ನಮ್ಮ ಈ ಸತ್ಯಾಗ್ರಹಕ್ಕೆ ಬಂದು ಸ್ಪಂದಿಸದೇ ಇರುವಂಥದ್ದು ಭಾಳ ಶೋಚನೀಯ ಸ್ಥಿತಿ. ಯಾಕಂದರೆ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಒಳಗೆ ಇವತ್ತು ತಮ್ಮ ಬೆಳೆ ಬೇಯಿಸ್ಕೊಳಕ್ಕೆ ಏನು ಹೇಳ್ತಾರಂದ್ರೆ ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ಬೆನ್ನೆಲುಬನ್ನು ಇವತ್ತು ಮುರಿಯುವಂಥದ್ದು ಏನಂದರೆ ಸರ್ಕಾರಗಳು ಮಾಡ್ತಾ ಇದ್ದಾವೆ. ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು 4 ದಿನ ಆಯಿತು. ಮುಂದಿನ ದಿನಮಾನದಲ್ಲಿ ನಾವು ತಾಲೂಕು ಆಡಳಿತ ಭವನ ಕಚೇರಿಯನ್ನು ಬೀಗವನ್ನು ಹಾಕಿ ಮುಂದಿನ ಹೋರಾಟವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಿದ್ದೀವಿ. ಅದಕ್ಕೇನಾರು ಇದಾದರೆ ಅದಕ್ಕೆ ತಾಲೂಕು ಆಡಳಿತ ಹೊಣೆಗಾರ ಆಗುತ್ತೆ, ಜಿಲ್ಲಾಡಳಿತ ಹೊಣೆಗಾರ ಆಗುತ್ತೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಗಿರೀಶ್ಗೌಡ ಪಾಟೀಲ್, ರೈತ ಸಂಘ ತಾಲೂಕು ಶಿವರಾಮ್. ಕರ್ನಾಟಕ ಏನು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ತೆರಿಬೇಕಂತಕ್ಕಂಥದ್ದನ್ನ ಇಟ್ಕೊಂಡು ಏನು ಚಳಿ ಅಧಿವೇಶನ ಬೆಳಗಾವಿಯಲ್ಲಿ ಚಳಿ ಅಧಿವೇಶನ ನಡೆದಾಗ ನಾವು ಆಲ್ರೆಡಿ ಹಾವೇರಿಯಲ್ಲಿ ಏನು DC ಆಫೀಸ್ ಕಚೇರಿಯಲ್ಲಿ ಕೂತಾಗ ಇವತ್ತು ಏನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ನಮಗೆ ಮೂಗಿಗೆ ತುಪ್ಪ ವರ್ಷುವಂಥ ಕೆಲಸ ಮಾಡ್ತು. ಯಾಕಂತಂದ್ರೆ ಏನು ಬೆಳಗಾವಿ ಅಧಿವೇಶನದಲ್ಲಿ ಏನು ರೈತರು 50 ಕ್ವಿಂಟಲ್ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತೇವೆ ಅಂತ ಹೇಳಿದ್ರಿ, ಖರೀದಿ ಕೇಂದ್ರವನ್ನು ತೆಗಿತೇವೆ ಅಂತ ಹೇಳಿ ಇವತ್ತು ಚಳಿ ಅಧಿವೇಶನ ಅವರ ಏನು ಮುಗಿಸೋವರೆಗೂ ಏನು ಮೂಗಿ ತುಪ್ಪಾವರಿಸಿ ಇವತ್ತು ತಾವು ಏನು ಪಾರಾಗಬೇಕಪ್ಪ ಉತ್ತರ ಕರ್ನಾಟಕದಿಂದ, ಇಲ್ಲ ಅಂದ್ರೆ ನಮ್ಮನ್ನ ಇಲ್ಲಿ ಕಟ್ಟಿ ಹಾಕ್ತಾರ ಅಂತಕ್ಕಂಥದ್ದನ್ನ ಹೆದರಿ ಏನು ಇವತ್ತ ನಮಗೆ ಮೂಗಿ ತುಪ್ಪ ಒರೆಸುವಂತ ಕೆಲಸವನ್ನ ಏನು DK ಶಿವಕುಮಾರ್ ಅವರೇ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವೇನಾದ್ರೂ ಇಲ್ಲಿ ಏನು ಹಾವೇರಿ ಜಿಲ್ಲೆಯ 6 ಶಾಸಕರಿಗೆ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಕೂಡಲೇ ನೀವೇನಾದ್ರೂ ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಎಲ್ಲವನ್ನ ಕೂಡಿಸಿ ಶಿಗ್ಗಾಂವ್ ತಾಲೂಕಿಗೆ ಖರೀದಿ ಕೇಂದ್ರವನ್ನ ನೀವೇನಾದ್ರೂ ತೆರೆದೇ ಹೋದ್ರೆ ಮುಂದಿನ ದಿನಮಾನದಲ್ಲಿ ಇಲ್ಲಿ ಶಿಗ್ಗಾಂವಲ್ಲಿ ಏನು ನಿರಂತರವಾಗಿ ಈಗ ಅಹೋರಾತ್ರಿ ಧರಣಿ ನಡೆದೈತಿ, ರಾತ್ರಿ ಹಗಲಿ ಕೂಡ ಇಲ್ಲೇ ರೈತರು ನಾವು ಉಳಿತಾ ಇದ್ದೇವೆ. ನೀವೇನಾದ್ರೂ ಇದನ್ನ ಎಚ್ಚೆತ್ಕೊಂಡು ಕೂಡಲೇ ನೀವೇನ ಮಾತು ಕೊಟ್ಟಿದ್ರಿ, ನಾವು ಇನ್ನು 5 ದಿನದೊಳಗೆ ಖರೀದಿ ಕೇಂದ್ರವನ್ನ ತೆಗಿತೇವೆ, ಚಳಿ ಅಧಿವೇಶನ ಮುಗಿಯೊಳಗ ಅಂತ ಮಾತು ಕೊಟ್ಟಿದ್ರಿ. ಎಲ್ಲಿ ಖರೀದಿ ಕೇಂದ್ರ? ಈಗ ಶಿವಮೊಗ್ಗಕ್ಕೆ ಹೋಯ್ರಿ, ಧಾರವಾಡಕ್ಕೆ ಹೋಯ್ರಿ, ಬೆಳಗಾವಿಗೆ ಹೋಯ್ರಿ ಅಂತಕ್ಕಂಥದ್ದನ್ನ ಹರಕೆ ಉತ್ತರವನ್ನ ಕೊಡೋದನ್ನ ಬಿಡಬೇಕು. 6 ಶಾಸಕರು ಕೂಡಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಕೂಡಲೇ ಶಿಗ್ಗಾಂವಿಗೆ ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡಲೇಬೇಕು. ಮಾಡದೇ ಇದ್ರೆ ನಮ್ಮ ಹೋರಾಟವನ್ನ ದಿನಕ್ಕೆ ನಾವು ಯಾವ ರೂಪವನ್ನ ಪಡೆಯುತ್ತೆ ಅಂತಕ್ಕಂಥದ್ದನ್ನ ನಿಮಗೆ ಗೊತ್ತೈತಿ. ಹಾವೇರಿ ಜಿಲ್ಲಾದ ಹೋರಾಟ ಶಿಗ್ಗಾಂವ್ ತಾಲೂಕಿಂದ ಕೂಡ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಕೂಡಲೇ ಖರೀದಿ ಕೇಂದ್ರವನ್ನ ತೆರೀಬೇಕು ಅಂತಕ್ಕಂಥದ್ದನ್ನ ನಾವು ಮನವಿಯನ್ನ ಕೂಡ ಮಾಡ್ಕೋತಾ ಇದ್ದೀವಿ. ಇನ್ನು ಮುಂತಾದ ಬೇಡಿಕೆಗಳನ್ನ ಒತ್ತಾಯಿಸಿ ರೈತರು ಸರ್ಕಾರದ ವಿರುದ್ಧ ಶಾಂತಿಯುತ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನ ಮಾಡುತ್ತಿರುವ ರೈತರು ಆದ ತಾಲೂಕು ಅಧ್ಯಕ್ಷರು ಆದ ಧರ್ಮಗೌಡರು ಹೊನಗೌಡರು, ಗಿರಿಧರ್ ಗೌಡ ಪಾಟೀಲ್, ಪ್ರಕಾಶ್ ಬಾರ್ಕಿ, ಮಂಜುನಾಥ ಕಂಕನವಾಡಿ, ಶಶಿಧರ್ ಹೊನ್ನಣವರ, ಬಸಲಿಂಗಪ್ಪ ನರಗುಂದ, ಕರಿಯಪ್ಪ ಹಳ್ಳೂರ, ರಾಜು ಹಿಂಡಿ, ದಲಿತ ಮುಖಂಡರು ಆದ ಮಂಜುನಾಥ ಬಾಲಪ್ಪನವರ, ದೇವರಾಜ್ ಹರಿಜನ, ಬಸವರಾಜ ಕಟ್ಟಿಮನಿ, ಮಂಜುನಾಥ್ ಗುಡಿಮನಿ, ಕೃಷ್ಣಪ್ಪ ಬುಡುಗುಂದ, ಸಂತೋಷ್ ಮಾದರ, ಮಾಂತೇಶ್ ಶೀತಲಮನಿ, ಫಕೀರಪ್ಪ ವಾದರ, ಹನುಮಂತ ಮಲ್ಲೂರ, ಯಲ್ಲಪ್ಪ ಹರಿಚನ್, ಆನಂದ ಕಟ್ಟಿಮನಿ ಮತ್ತು ಇನ್ನೂ ಅನೇಕ ಶಿಗ್ಗಾಂವ್ ತಾಲೂಕು ಸುತ್ತಮುತ್ತಲಿನ ಗ್ರಾಮದ ರೈತರು ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಸಂಶಿ, ಶಿಗ್ಗಾಂವ್, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.